ನಮಸ್ಕಾರ. ಎಸ್ ನ್ಯೂಸ್ನ ರವಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಒಂದು ಮಹತ್ವದ ವಿಚಾರದ ಕುರಿತು ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನಾ ಖಾऊंगा खाने दूंगा ಮೈ ಚೌಕಿದಾರ್. ನಾ ಖಾऊंगा खाने दूंगा ಮೈ ಚೌಕಿದಾರ್. ಈ ಎರಡೂ ಘೋಷಣೆಗಳನ್ನು ಸುಮಾರು ದಿನಗಳಿಂದ ಕೇಳ್ತಾ ಇದ್ದೇವೆ. ಈ ಎರಡೂ ಘೋಷಣೆಗಳನ್ನು ಕೇಳಿದ ಜನ 2014 ಮತ್ತು 2019ರಲ್ಲಿ ನಡೆದ ಚುನಾವಣೆಯಲ್ಲಿ ಮತ ನೀಡಿ ಮೋದಿಯವರನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ಜನ ವಹಿಸಿದರು. ಅವರು ಹೇಳಿದ ಹಾಗೆ ಈ ಎರಡೂ ಗ್ಯಾರಂಟಿಗಳು ಮತದಾರರನ್ನು ಆಕರ್ಷಿಸಿದವು. ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ಈ ಎರಡು ಗ್ಯಾರಂಟಿಗಳು ಏನಾದವು? ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ. ಮೊದಲನೇದಾಗಿ ನಾ ಖಾऊंगा खाने दूंगा ಅಂದರೆ ನಾವು ಅಂದ್ಕೊಂಡಿದ್ದು ಮೋದಿ ಈ ದೇಶದ ಸಂಪತ್ತನ್ನು ತಾವೂ ದೋಚುವುದಿಲ್ಲ, ದೋಚದಂತೆ ನೋಡಿಕೊಳ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ವಾಸ್ತವ ನೋಡಿದಾಗ ಇಡೀ ದೇಶದ ಸಂಪತ್ತಾದಂತಹ ರೈಲ್ವೆ ನಿಲ್ದಾಣಗಳು, ಬಂದರುಗಳು, ವಿಮಾನ ನಿಲ್ದಾಣಗಳು ಮತ್ತು ಬೇರೆ ಬೇರೆ ಎಲ್ಲ ಕೆಲವು ಸಂಪತ್ತನ್ನು ಕೇವಲ ಒಬ್ಬರಿಗೆ ಮಾತ್ರ ಹಂಚಿರೋದನ್ನು ಈ ದೇಶ ಕಂಡಿದೆ. ಆಗ ನಮಗೆ ಅನಿಸಿದ್ದು ನಾ ಖಾನೆ ದೂಂಗ ಅನ್ನುವ ಮಾತು ಖುಷಿ ಆಯಿತೆ ಅನ್ನುವಂಥ ಮಾತು. ಇನ್ನು ಎರಡನೇ ವಿಚಾರಕ್ಕೆ ಕಪ್ಪು ಹೊಣ ಅಂದರೆ ಮೈ ಚೌಕಿದಾರ್ ಎನ್ನುವ ಅವರ ಗ್ಯಾರಂಟಿ ಘೋಷಣೆ ಏನಿತ್ತು, ಈ ದೇಶದ ಸಂಪತ್ತನ್ನು ಹಣವನ್ನು ರಕ್ಷಿಸ್ತೇನೆ ಅಂತ ಹೇಳುವಂಥ ಮಾತು ಏನಿತ್ತು ಅವ್ರದ್ದು, ಅದು ಈಡೇರ್ತಿ ಅಂತ ನೋಡ್ತಾ ಹೋದರೆ ಅವರು ಚುನಾವಣಾ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಈ ದೇಶದ ಕಪ್ಪು ಹಣ ಈ ದೇಶಕ್ಕೆ ಬರಬೇಕೇ ಬೇಡವೇ, ಆನಾಕಿ ನೈ ಅಂತ ಮತ್ತೆ ಕೇಳ್ತಾ ಇದ್ದರು ಮತದಾರರಲ್ಲಿ. ಒಂದು ವೇಳೆ ಆ ಹಣ ಬಂದರೆ ಈ ದೇಶದ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕಬಹುದು ಅನ್ನುವಂಥ ಮಾತನ್ನು ಅವರು ಬಹಿರಂಗ ಸಭೆಯಲ್ಲಿ ಹೇಳ್ತಾ ಇರೋದನ್ನು ನಾವು ಈಗಾಗಲೇ ಹಿಂದೆ ಅವರ ವಿಡಿಯೋವನ್ನು ನೋಡಿದರೆ ನಮ್ಗೆ ಗೊತ್ತಾಗ್ತದೆ. ಆದರೆ 2014-19 ಮುಗಿದು 2024ರ ಚುನಾವಣೆ ಮುಂದಿದ್ದೇವೆ. ಇಲ್ಲಿವರೆಗೂ ಕಪ್ಪು ಹಣದ ₹1 ಕೂಡ ಬಂದಿಲ್ಲ ಅನ್ನೋದು ಅಷ್ಟು ಕಟ್ಟು ಸತ್ಯ. ಹೀಗಾಗಿ ಈ ಎರಡೂ ಘೋಷಣೆಗಳು ಕೇವಲ ಘೋಷಣೆಯಾಗಿಯೇ ಉಳಿದು, ಗ್ಯಾರಂಟಿಯಾಗಿ ಉಳಿದುವೆ ಹೊರತು ಈ ದೇಶದ ಪ್ರಧಾನಿಯಾದಂಥ ಮೋದಿ ಈ ಗ್ಯಾರಂಟಿಗಳನ್ನು ಈಡೇರಿಸಿಲ್ಲ ಅನ್ನೋದು ಕೂಡ ಕಟ್ಟು ಸತ್ಯವಾದಂಥ ಮಾತು. ಸೊ ಇಲ್ಲಿಯವರೆಗೆ ಹೇಳಿರೋದು ಕೇವಲ ಇಂಟ್ರಡಕ್ಷನ್ ಅಂತ. ಈಗ ಅಸಲಿ ವಿಚಾರಕ್ಕೆ ನಾನು ಬರ್ತೇನೆ. ಅದೇನಪ್ಪ ಅಸಲಿ ವಿಚಾರ ಅಂದರೆ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈ ದೇಶದ ಅತ್ಯುನ್ನತವಾದಂಥ ಕೋರ್ಟ್, ಸುಪ್ರೀಂ ಕೋರ್ಟ್, ಮೊನ್ನೆ ಫೆಬ್ರವರಿ 15ರಂದು ಒಂದು ಮಹತ್ವದ ತೀರ್ಪನ್ನು ನೀಡಿತು. ಅದು ಏನಂದರೆ, ಚುನಾವಣಾ ಬಾಂಡ್ ರದ್ದು, ಈ ಯೋಜನೆ ಅಸಂವಿಧಾನಿಕ ಅಂಥೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿತು. ಸೊ ಈ ತೀರ್ಪು ಮತ್ತು ಈ ಚುನಾವಣಾ ಬಾಂಡಿಗೆ ಸಂಬಂಧಿಸಿದಂತೆ ಸ್ವಲ್ಪ ವಿವರವನ್ನು ನಾವು ತಿಳ್ಕೊಳ್ಳೋಣ ಮತ್ತು ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕೊಡ್ತು ಅನ್ನೋದನ್ನು ಸ್ವಲ್ಪ ನಾವು ಗಮನಿಸ್ತಾ ಹೋಗೋಣ. ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ದಾವೆ ಇತ್ತು, ಅದು ಫೆಬ್ರವರಿ 15ಕ್ಕೆ ಒಂದು ತೀರ್ಪನ್ನು ನೀಡಿತಲ್ಲ. ಆ ಸಂದರ್ಭದಲ್ಲಿ ಅವರು ಹೇಳಿದಂತಹ, ಅವರು ಅಬ್ಸರ್ವೇಷನ್ ಮಾಡಿದಂಥ, ಅವರು ತೀರ್ಪಿನಲ್ಲಿ ಬರೆದಂಥ ಈ ಸಾಲುಗಳೇನೆಂದರೆ, ಅನಾಮಧೇಯ ಎಲೆಕ್ಟ್ರಲ್ ಬಾಂಡ್ಗಳು ಸಂವಿಧಾನದ 19(1)(a) ಪರಿಚ್ಛೇದದ ಅಡಿಯಲ್ಲಿ ಮಾಹಿತಿ ಹಕ್ಕನ್ನು ಉಲ್ಲಂಘಿಸ್ತದೆ. ಅದರಂತೆ ಈ ಯೋಜನೆ ಅಸಂವಿಧಾನಿಕ ಅಂತು. ಅಂದರೆ ಮಾಹಿತಿ ಹಕ್ಕು ಅಂತೇಳಿ ನಮಗೆ ಈಗಾಗಲೇ ನಿಮ್ಗೆ ಗೊತ್ತು ಏನು, ನಾವು ಯಾವುದೇ ಒಂದು ಇಲಾಖೆಗೋ ಯಾರೋ ಒಬ್ಬ ಅಧಿಕಾರಿಗೋ ನಮಗೆ ಬೇಕಾದಂಥ ಮಾಹಿತಿಯನ್ನು ನಾವು ಕೇಳಲಿಕ್ಕೆ ಅರ್ಜಿಯನ್ನು ಕೊಟ್ಟರೆ 30 ದಿನದೊಳಗಾಗಿ ಅದಕ್ಕೆ ಸಂಬಂಧಿಸಿದ ವಿವರವನ್ನು ನಮಗೆ ನೀಡಬೇಕು ಅನ್ನುವಂಥದ್ದು ಈ ದೇಶದ ಮಾಹಿತಿ ಹಕ್ಕಿನ ಕಾನೂನಿನಲ್ಲಿ ಬರುವಂಥದ್ದು. ಆದರೆ ಈ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ಈ ಮಾಹಿತಿ ಹಕ್ಕು ಯಾರು ಕೇಳಿದರೂ ಕೂಡ ಇದು ಅದರ ಅಡಿಯಲ್ಲಿ ಬರೋಲ್ಲ ಅನ್ನೋಂಥ ಮಾತನ್ನು ಹೇಳ್ತಾಯಿದ್ರು. ಅಂದರೆ ಇಡೀ ಮಾಹಿತಿ ಹಕ್ಕಿನ ಉಲ್ಲಂಘನೆ ಇದಾಯಿತು ಅಂಥೇಳಿ ನ್ಯಾಯಮೂರ್ತಿಗಳು ಉಲ್ಲೇಖ ಮಾಡಿರುವಂಥದ್ದು. ಮುಖ್ಯ ನ್ಯಾಯಮೂರ್ತಿಗಳಂಥ DY ಚಂದ್ರಚೂಡ್ ಅವರು ಮತ್ತು ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಅವರು, BR ಗವಾಯಿ ಅವರು, AB ಪರ್ದಿವಾಲಾ ಅವರು, ಮನೋಜ್ ಮಿಶ್ರಾ ಒಳಗೊಂಡಂತಹ ಈ ಸಾಂವಿಧಾನಿಕ ಪೀಠ ಈ ಎಲ್ಲ ವಿವರಗಳನ್ನು ಅವರೆಲ್ಲ ನೋಡಿ ಈ ವಿಚಾರವಾಗಿ ತೀರ್ಪನ್ನು ಕೊಡ್ತು. ಮೊದಲನೇದಾಗಿ
ಚುನಾವಣಾ ಬಾಂಡ್ ಯೋಜನೆ ಪ್ರಕಾರ ರಾಜಕೀಯ ಪಕ್ಷಗಳು ಸ್ವಯಂ ಪ್ರೇರಿತವಾಗಿ ಕೊಡುಗೆಗಳ ಮಾಹಿತಿಗಳನ್ನು ಬಹಿರಂಗಪಡಿಸುವುದು ಜನಪ್ರತಿನಿಧಿ ಕಾಯ್ದೆ ಸೆಕ್ಷನ್ 29(ಅ) ಪ್ರಕಾರ ಅದಕ್ಕೆ ತಿದ್ದುಪಡಿಯನ್ನು ತಂದರು ಇವರು. ಸೆಕ್ಷನ್ 183 ಮತ್ತು 3 ಕಂಪನಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದರು. ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 130 ಸಂವಿಧಾನದ 19(1) ಅಡಿಯಲ್ಲಿ ಮಾಹಿತಿ ಹಕ್ಕಿನ ಉಲ್ಲಂಘನೆ ಆಗ್ತದೆ ಅಂತ ಹೇಳಿದ್ವಿ. ಈ ಎಲ್ಲ ಕಾಯ್ದೆಗಳಿಗೆ ಅವರು ಸಂವಿಧಾನದ ತಿದ್ದುಪಡಿ ಮಾಡುವುದರ ಮುಖಾಂತರ ತಮಗೆ ಬೇಕಾದ ಹಾಗೆ ಅದನ್ನು ಅಳವಡಿಸಿಕೊಂಡದ್ದನ್ನು ಈ ಮಹತ್ವದ ತೀರ್ಪು ಸಂವಿಧಾನದ ಉಲ್ಲಂಘನೆ, ಇದು ಅಸಂವಿಧಾನಿಕ ಅಂತ ತೀರ್ಪನ್ನು ಹೇಳ್ತು. ಇದರ ಜೊತೆಗೆ ಅವರು ತೀರ್ಪು ಕೊಟ್ಟಿರುವಂಥದ್ದು ಏನು ಅಂದರೆ, ಮಾರ್ಚ್ 6ನೇ ತಾರೀಕಿನ ಒಳಗಾಗಿ ಒಟ್ಟಾರೆ ಈ ಚುನಾವಣೆ ಬಾಂಡ್ಗಳ ಮೂಲಕ ಅವರು SBIಗೆ ನಿರ್ದೇಶನ ಮಾಡ್ತಾರೆ ಬ್ಯಾಂಕಿಗೆ. ಚುನಾವಣಾ, ಯಾಕಂದರೆ ಈ SBI ಚುನಾವಣಾ ಬಾಂಡ್ಗಳನ್ನು ಮಾರುವಂಥದ್ದು ಕೇವಲ ನಮ್ಮ ದೇಶದಲ್ಲಿ SBIಗೆ ಮಾತ್ರ ಅವಕಾಶ ಇರುವಂಥದ್ದು. ಹೀಗಾಗಿ ಆ SBIಗೆ ಹೇಳ್ತದೆ ಕೋರ್ಟು, ಮಾರ್ಚ್ 6ನೇ ತಾರೀಕು ಒಳಗಾಗಿ ಇಡೀ ಚುನಾವಣೆ ಬಾಂಡನ್ನು ಯಾರು ಖರೀದಿಸಿದರು, ಖರೀದಿ ಆದಮೇಲೆ ಅದನ್ನು ಯಾವ ಪಕ್ಷ ಎನ್ಕ್ಯಾಶ್ ಮಾಡುತ್ತೋ ಅನ್ನೋದು ಸಂಪೂರ್ಣ ವಿವರವನ್ನು 6ನೇ ತಾರೀಕಿನ ಒಳಗಾಗಿ ಚುನಾವಣಾ ಆಯೋಗಕ್ಕೆ ನೀವು ವರದಿಯನ್ನು ಸಲ್ಲಿಸಬೇಕು. ಈ ಚುನಾವಣಾ ಆಯೋಗ ಮಾರ್ಚ್ 13ರ ಒಳಗಾಗಿ ತಮ್ಮ ವೆಬ್ಸೈಟ್ನಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅನ್ನುವಂತಹ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿತು. ಸೊ ಈ ತೀರ್ಪು ಅವತ್ತು ಫೆಬ್ರವರಿ 15ಕ್ಕೆ ಹೊರಬಂತು. ಎಲ್ಲರೂ ಅಂದ್ಕೊಂಡಂಗೆ ಮಾರ್ಚ್ 15ರೊಳಗಾಗಿ ಈ ದೇಶದಲ್ಲಿ ಯಾವ್ಯಾವ ಪಕ್ಷ ಯಾರ್ಯಾರಿಂದ ದೇಣಿಗೆಯನ್ನು ಚುನಾವಣಾ ಬಾಂಡ್ಗಳ ಮೂಲಕ ತೊಗೊಂಡ್ರು ಅನ್ನೋದು ಸಂಪೂರ್ಣ ಗೊತ್ತಾಗ್ತದೆ. ಯಾರು ನೀಡಿದರು, ಯಾರು ಪಡೆದ್ರು ಅನ್ನುವಂಥದ್ದು ಗೊತ್ತಾಗ್ತದೆ ಅನ್ನುವಂಥ ಮಾತುಗಳನ್ನ ಎಲ್ಲರೂ ಚರ್ಚೆ ಮಾಡ್ತಾಯಿದ್ರು. ಆದರೆ ಇನ್ನೂ ಕೆಲವರು ಮಾತಾಡ್ತಾಯಿದ್ರು, ಅವರು ನೀಡಲ್ಲ, ಪ್ರಕಟಿಸಲ್ಲ ಅಂಥೇಳಿ ಸಂಶಯ ಪಡಿಸ್ತಾಯಿದ್ರು. ಯಾಕಂದರೆ ಮೋದಿಯವರು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವವರಲ್ಲ. ಏನಾದರೂ ಉಪಾಯ ಹೂಡಿ ಈ ಪ್ರಾಬ್ಲಮ್ಮಿಂದ ಬಚಾವಾಗೋದೇನೋ ಅಂತ ಹುಡುಕ್ತಾರೆ ಅನ್ನುವಂಥ ಮಾತನ್ನು ಈ ದೇಶದ ಪ್ರಬುದ್ಧ ಮತದಾರರು ಜನ ಮಾತಾಡ್ತಾ ಇದ್ದರು. ಅವರು ಅಂದುಕೊಂಡಂತೆ ಒಂದು ಘಟನೆ ಮೊನ್ನೆ ಮಾರ್ಚ್ 5ಕ್ಕೆ ನಡೀತದೆ. ಏನು ಅಂತಂದರೆ, ಮಾರ್ಚ್ 5ನೇ ತಾರೀಕಿಗೆ ನಮ್ಮ ದೇಶದ ಅತಿ ದೊಡ್ಡ ಬ್ಯಾಂಕ್ ಅಂತ SBI ಸುಪ್ರೀಂ ಕೋರ್ಟಿಗೆ ಒಂದು ಮನವಿಯನ್ನು ಸಲ್ಲಿಸ್ತದೆ. ಏನಂತಂದರೆ, ಈ ಬಾಂಡ್ಗಳ ವಿವರವನ್ನು ಸಂಪೂರ್ಣ ವಿವರವನ್ನು ಸಲ್ಲಿಸಬೇಕಾದ್ರೆ ನಮಗೆ ಜೂನ್ 30ರವರೆಗೆ ಕಾಲಾವಕಾಶ ನೀಡಬೇಕು ಅನ್ನುವಂಥ ಒಂದು ಮನವಿಯನ್ನು ಈ ದೇಶದ ಸುಪ್ರೀಂ ಕೋರ್ಟಿಗೆ ಸಲ್ಲಿಸ್ತದೆ. ಈಗಾಗಲೇ ಸುಪ್ರೀಂ ಕೋರ್ಟು ಫೆಬ್ರವರಿ 15ರಿಂದ ಮಾರ್ಚ್ 6ರವರೆಗೆ ಏನು ಗಡುವು ಕೊಟ್ಟಿದ್ದರು, ಆ ದಿನಗಳಲ್ಲಿ ಅವ್ರಿಗೆ ಅದು 21 ನಮಗೆ ಸಾಕಾಗಲ್ಲ, ಇನ್ನೂ ನಮಗೆ 3 ತಿಂಗಳ ಕಾಲಾವಕಾಶ ಬೇಕು ಅಂತ ಕೇಳ್ತದೆ. ಸೊ ಈ SBI ಬಗ್ಗೆ ಇಡೀ ತಮಗೆ ಗೊತ್ತಿದ್ದ ಹಾಗೆ ಈ SBI ದೇಶದ ಅತಿ ದೊಡ್ಡ ಬ್ಯಾಂಕ್, ಸಂಪೂರ್ಣವಾಗಿ ಎಲ್ಲವೂ ಕೂಡ ಕಂಪ್ಯೂಟರ್ಗಳೊಳಗೊಂಡಂತಹ ಬ್ಯಾಂಕ್. ಕೋಟ್ಯಾಂತರ ವ್ಯವಹಾರಗಳು, ಲಕ್ಷಾಂತರ ಟ್ರಾನ್ಸಾಕ್ಷನ್ಗಳು ನಡೀತಾ ಇರುವಂಥದ್ದು ಕೇವಲ ಒಂದು ಕ್ಲಿಕ್ಕಲ್ಲಿ ಇಡೀ ಆ ಖಾತೆದಾರ ವಿವರವನ್ನು ಕೊಡುವಂಥ ಏಬಲ್ ಇರುವಂತಹ ಬ್ಯಾಂಕು. ಇವತ್ತು ನಾವು ATMಲ್ಲಿ ತೆಗೆದುಕೊಂಡಂಥ ಹಣ, ಹಾಕಿದಂಥ ಹಣ ಕ್ಷಣ ಮಾತ್ರದಲ್ಲಿ ನಮ್ಮ ಮೊಬೈಲ್ಗಳಿಗೆ ಮೆಸೇಜ್ಗಳು ಬರ್ತದೆ. ಸೊ ಅಂದರೆ ಇಷ್ಟೆಲ್ಲ ಸುವ್ಯವಸ್ಥೆ ಇರುವಂತಹ ಈ ಬ್ಯಾಂಕಿಗೆ ಈ ಚುನಾವಣಾ ಬಾಂಡ್ ವಿವರ ನೋಡಲಿಕ್ಕೆ ಯಾಕೆ ಆಗಲಿಲ್ಲ, ಯಾಕೆ ಆಗ್ತಾ ಇಲ್ಲ? ಯಾಕೆಂದರೆ ಇದೇ SBI ಬ್ಯಾಂಕು ಈ ಹಿಂದೆ ಹಣಕಾಸಿನ ಇಲಾಖೆಗೆ ಕೆಲವು ವಿವರವನ್ನು ಕೇಳಿದಾಗ ಈ ವಿಚಾರವಾಗಿ, ಅಂದರೆ ಅವತ್ತಿನ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ದಾಗೆ ಯಾವುದೇ ಚುನಾವಣಾ ಬಾಂಡು 15 ದಿವಸದ ಒಳಗಾಗಿ ಅದು ಪಕ್ಷ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು. ಆದರೆ ಅವತ್ತಿನ ಸಂದರ್ಭದಲ್ಲಿ ಕೆಲವು ಸಮಸ್ಯೆ ಆದ ಕಾರಣಕ್ಕಾಗಿ ಆ ವಿವರವನ್ನು ಹಣಕಾಸು ಇಲಾಖೆ ಕೇಳಿದಾಗ 2019ರಲ್ಲಿ ಅನ್ಕೋತೇವೆ, ಅಲ್ಲಿವರೆಗೆ ಆದಂಥ ಸಂಪೂರ್ಣ ವಿವರ್ತನೆ ಕೆಲವೇ ದಿನಗಳಲ್ಲಿ ಹಣಕಾಸು ಇಲಾಖೆಗೆ ಅದು ತನ್ನ ರಿಪೋರ್ಟನ್ನು ಕೊಡ್ತದೆ. SBI ಅವತ್ತು 2 ದಿವಸದಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮತ್ತು ಎಲ್ಲವೂ ಪಾರದರ್ಶಕವಾಗಿ ನಡೆಯುವಂಥದ್ದು, KYC ಮುಖಾಂತರ ನಡೆಯುವಂಥ ಎಲ್ಲ ಟ್ರಾನ್ಸಾಕ್ಷನ್ಗಳು ಇವತ್ತು ಇಡೀ 2018ರಿಂದ ಇಲ್ಲಿವರೆಗೂ 22,217 ಬಾಂಡ್ಗಳು ಮಾತ್ರ ಮಾರಾಟ ಆಗಿರುವಂಥದ್ದು. 22,217 ಬಾಂಡ್ ಮಾತ್ರ ಮಾರಾಟ ಆಗಿರುವುದು. ಸೊ 2,217 × 2 ಅಂದರೆ ತೆಗೆದುಕೊಂಡವ ಯಾರು ಬಾಂಡನ್ನು, ಆ ಬಾಂಡು
ಯಾವ ಪಕ್ಷಕ್ಕೆ ತಲುಪಿತು, ಯಾವ ಪಕ್ಷ ಅದನ್ನು ಹಣವನ್ನು ವಿತ್ಡ್ರಾಲ್ ಮಾಡ್ಕೊತು. ಮತ್ತು ಈ ಚುನಾವಣಾ ಬಾಂಡಲ್ಲಿ ಎಲ್ಲಿಯೂ ಕೂಡ ಕ್ಯಾಶ್ ಮುಖಾಂತರ ಹಣ ಕೊಡಲ್ಲ ಅವರಿಗೆ, ವಿತ್ಡ್ರಾವಲ್ ಮಾಡೋದು ಬಂದಂಥ ಪಕ್ಷಕ್ಕೆ. ಅದು ಒಂದು ಖಾತೆಗೆ ಜಮಾ ಆಗೇ ಆಗ್ತದೆ. ಯಾವುದೇ ಖಾತೆಗೆ ಜಮಾ ಆಗಿದ್ದು ಕೂಡ ಎಲ್ಲ ಟ್ರಾನ್ಸಾಕ್ಷನ್ನು SBIಯಲ್ಲಿ ಗೊತ್ತಾಗ್ತದೆ. ಇಡೀ ಬಾಂಬೆಯಲ್ಲಿರುವಂಥ ಅದರ ಸೆಂಟ್ರಲ್ ಬ್ಯಾಂಕ್ ಏನಿದೆ ಅದರ ಎಲ್ಲರ ಉಸ್ತುವಾರಿಯನ್ನು ನೋಡ್ಕೋತದೆ. ಸೊ ಇಷ್ಟೆಲ್ಲ ಇದ್ದಾಗೂ ಕೂಡ ಇವತ್ತು ಕೇವಲ 22,217 ಟ್ರಾನ್ಸಾಕ್ಷನ್ಗಳ ಮಾಹಿತಿಯನ್ನು ನೀಡೋಕ್ಕೆ ಆಗಲ್ಲ ಅನ್ನುವ ಅಸಲಿ ಸತ್ಯ ಏನು? ಈ ಯಾರನ್ನು ಈ ಬಚಾವ್ ಮಾಡಲಿಕ್ಕೆ ಈ SBI ಪ್ರಯತ್ನ ಮಾಡ್ತಾ ಇದೆ, ಅಥವಾ SBI ಮುಖಾಂತರ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಮತದಾರರಿಗೆ, ಈ ಜನರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾರನ್ನ ಬಚಾವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಕೆಲವರು ಮಾತನಾಡ್ತಾರೆ, ಇರಲಿ ಬಿಡ್ರಿ, ಜೂನ್ 30ಕ್ಕೆ ಕೊಡಲಿ, ಅವರು ಏನು ಅದರಿಂದ ತೊಂದರೆ ಇದೆ, ಅದರಿಂದ ನಿಮಗೇನು ತೊಂದರೆ ಆಗ್ತದೆ, SBIನವರು ಏನೋ ಅವ್ರ ಸಮಯಕ್ಕೆ ಹೇಳಿದ್ದಾರೆ, ಕೋರ್ಟ್ ಅದು ಕೊಡುತ್ತೋ ಬಿಡುತ್ತೋ ಅದು ಕೋರ್ಟ್ಗೂ ಮತ್ತು ಅದ್ರಿಗೆ ಬಿಟ್ಟಿದ್ದು, ನೀವ್ಯಾಕೆ ಅಷ್ಟು ಅವಸರ ಪಡ್ತೀರಿ ಅನ್ನುವಂಥ ಭಕ್ತರ ಅನಿಸಿಕೆ. ಆ ಭಕ್ತರಲ್ಲಿ ನಾವು ಪ್ರಶ್ನೆ ಮಾಡೋದು ಏನಂತಂದರೆ, ಪ್ರಶ್ನೆ ಇರೋದು ಯಾಕೆ ಇದರಲ್ಲೇ ಇರೋದು. ಇವತ್ತು ಯಾಕೆ ಈ ಕುತೂಹಲದಿಂದ ಇದನ್ನೆಲ್ಲ ನೋಡ್ತಾ ಇದೆ ಜನ ಅಂತಂದರೆ, ಈ ದೇಶದ ಜನ ಇವತ್ತು ಈ ಚುನಾವಣಾ ಬಾಂಡ್ ಮೂಲಕ ಇಡೀ ಒಟ್ಟು ಬಾಂಡಿನ ಮೊತ್ತದಲ್ಲಿ 80ಕ್ಕಿಂತ ಹೆಚ್ಚು ಪ್ರತಿಶತ ಅಮೌಂಟು ಜಮಾ ಆಗಿರುವಂಥದ್ದು ಕೇವಲ ಒಂದು ಪಕ್ಷಕ್ಕೆ, ಅದು BJPಗೆ 6,000 ಚಿಲ್ಲರೆ ಕೋಟಿ ರೂಪಾಯಿ ಒಂದೇ ಪಕ್ಷಕ್ಕೆ ಜಮಾ ಆಗಿರುವಂಥದ್ದು. ಸೊ ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಏನಾದರೂ ಅದರಲ್ಲಿ ಟ್ರಾನ್ಸಾಕ್ಷನ್ ನಡೀತಾ, ಈ ಎಲ್ಲವೂ ಈ ದೇಶದ ಜನರಿಗೆ ಗೊತ್ತಾಗಬೇಕು ಅನ್ನುವಂಥದ್ದು ಇಡೀ ಪ್ರಬುದ್ಧ ಮತದಾರರ ಮಾತು. ಯಾಕೆ ಅಂತಂದರೆ ಈ ವಿಷಯ ಭಾಳ ಗಂಭೀರ ಇದೆ ಇದರಲ್ಲಿ. ಇವತ್ತು ತಮಗೆ ಗೊತ್ತಿದ್ದ ಹಾಗೆ ಇಡೀ ಚುನಾವಣಾ ಬಾಂಡ್ಗಳ ಮೂಲಕ ಅಂದರೆ 2018ರಲ್ಲಿ ಏನು ಬಿಡುಗಡೆ ಆಯಿತು, ಅಲ್ಲಿಂದ ಇಲ್ಲಿವರೆಗೂ 6,566.12 ಕೋಟಿ ರೂಪಾಯಿ ಬಾಂಡಿನ ಮೂಲಕ ಒಂದು ಪಕ್ಷಕ್ಕೆ ಇಡೀ ದೇಣಿಗೆ ಹರಿದು ಬರ್ತದೆ. ಆ ಹರಿದು ಬರೆದಂಥ ದೇಣಿಗೆ ಹಣದಲ್ಲೇ ಇಡೀ ಆ ಪಕ್ಷ ಏನೇನು ಮಾಡ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಮಾಧ್ಯಮದವ್ರನ್ನ ಹೇಗೆ ಖರೀದಿ ಮಾಡಿದೆ, ಹೇಗೆ ಜಾಹೀರಾತನ್ನು ಬಳಸ್ಕೊಂಡು ಇಡೀ ತನ್ನ ಪರವಾಗಿ ಕೆಲಸವನ್ನು ಮಾಡಿಸ್ತಾ ಇದೆ, ಮತ್ತು MLAಗಳನ್ನು, ಬೇರೆ ಬೇರೆ MP ಗಳನ್ನ ಹೇಗೆ ಖರೀದಿ ಮಾಡ್ತಾ ಇದೆ, ಅದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೇಗೆ ಶಿಥಿಲಗೊಳಿಸ್ತಾ ಇದೆ, ಇದೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ನಡೀತಿರೋವಂಥ ಸನ್ನಿವೇಶ. ಸೊ ಈ ಸಂದರ್ಭದಲ್ಲಿ ಒಂದು ಸಂಸ್ಥೆ, ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು ಸಂಸ್ಥೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 30 ಸಂಸ್ಥೆಗಳು ದೇಣಿಗೆ ಕೊಟ್ಟ ವಿಚಾರದ ಬಗ್ಗೆ ಒಂದು ವಿವರವನ್ನು ಈಗಾಗಲೇ ಸಮಾಜ ಜಾಲತಾಣದಲ್ಲಿ ಬಿಟ್ಟಿದೆ. ಸುಮಾರು 300 ಚಿಲ್ಲರ ಕೋಟಿ ರೂಪಾಯಿಗಳ ಈ ಹಣ ಚಂದವಾಗಿ ಯಾಕೆ ಕೊಟ್ಟರು ಆ ಪಕ್ಷಕ್ಕೆ ಬಾಂಡ್ ಮೂಲಕ ಅಂದರೆ, 30 ಸಂಸ್ಥೆಗಳಿಗೆ EDನೋ ಇನ್ನೊಂದರ ಮೂಲಕ ಅವರನ್ನು ಬೆದರಿಸಿ ಇದು ಮಾಡೋದ್ರ ಮುಖಾಲ ಅದನ್ನು ಏನೋ ಆಗದ ಹಾಗೆ ನೋಡ್ಕೊಳ್ಳಿಕ್ಕೆ ಇವರು ಚಂದ ಕೊಟ್ಟಿರುವಂಥದ್ದು ಬಾಂಡ್ಗಳ ಮೂಲಕ. ಈ ಹಿಂದೆ ಅವ್ರು ಯಾರೂ ಕೂಡ ಆ ಪಕ್ಷಕ್ಕೆ ಚಂದ ಕೊಟ್ಟುವರಲ್ಲ ಅನ್ನುವಂಥ ಮಾತನ್ನು ಅದು ಇಡೀ ಬಹಿರಂಗಗೊಳಿಸಿದೆ. ಅದೇ ರೀತಿ ಕೇವಲ 30 ಸಂಸ್ಥೆಗಳ 300 ಕೋಟಿ ರೂಪಾಯಿಗಿದೆ ಇಷ್ಟಿರುವಾಗ ಇಡೀ 16,000 ಕೋಟಿಗಳು ಯಾವ್ಯಾವ ಪಕ್ಷ ಏನೇನು ಮಾಡ್ತು ಅನ್ನೋದು ಗೊತ್ತಾಗಬೇಕು. ಮತ್ತು ವಿಶೇಷವಾಗಿ ಈ ದೇಶದ ಆಳುವಂಥ ಪಕ್ಷ, ಪಾರದರ್ಶಕವನ್ನು ಬಳಸುವಂಥ ಪಕ್ಷ, ಎಲ್ಲವೂ ಪಾರದರ್ಶಕ ಇರಬೇಕು. ನಾ ಖಾವುಂಗ ಖಾನೆ ದೂಂಗ ಮೈ ಚೌಕಿದಾರ್ ಅನ್ನುವ ಮೋದಿ ಸಾಹೇಬರ ಮಾತಿನಲ್ಲಿ ನಾವು 100ಕ್ಕೆ 100 ಸತ್ಯ ಇದೆ ಅಂತ ನಂಬಬೇಕಾದ್ರೆ ಇವತ್ತು 6,566.12 ಕೋಟಿ ರೂಪಾಯಿಗಳು ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಕೊಟ್ಟುವವರು ಯಾರು, ಅವರು ಅದರಿಂದ ಏನಾದರೂ ಪಡ್ಕೊಂಡ್ರು ಅಥವಾ ಇಲ್ಲವೋ, ಇವೆಲ್ಲವೂ ಕೂಡ ಈ ದೇಶದ ಪ್ರತಿಯೊಬ್ಬ ಮತದಾರರಿಗೆ, ಜನರಿಗೆ ಗೊತ್ತಾಗಲೇಬೇಕು. ಹೀಗಾಗಿ ಭಾಳ ಮುಖ್ಯವಾಗಿ ನಾವು ಈ ಚುನಾವಣೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ, ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಅನೌನ್ಸ್ ಆಗುತ್ತೆ, ಮುಂದಿನ ತಿಂಗಳು ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಿರುವಂಥ ಸನ್ನಿವೇಶದಲ್ಲಿ ನಾವು ಇವೆಲ್ಲವೂ ಇಡೀ ದೇಶದ ಜನರಿಗೆ ಗೊತ್ತಾಗಬೇಕು. ಮತ್ತು SBI ಯಾಕೆ ಈ ಥರ ಅದನ್ನು ಹಂಚ್ಕೊಳ್ಳಿಕ್ಕೆ ಹಿಂದೇಟಾಗ್ತಾ ಇದೆ, ಇವತ್ತು ಸರ್ಕಾರಿ ಅಲ್ಲಿರುವಂತಹ ಬ್ಯಾಂಕ್ ನೌಕರರು ಇದನ್ನು ವಿರೋಧಿಸಿದ್ದಾರೆ. ಮತ್ತು ADR ಕೂಡ ಈಗಾಗಲೇ ಕೋರ್ಟ್ನಲ್ಲಿ ದಾವೆ ಹೂಡಿದೆ, ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪನ್ನು ಇವರು ವೈಲೇಷನ್ ಮಾಡ್ತಾ ಇದ್ದಾರೆ ಅಂಥೇಳಿ. ಅದು ಮೋಸ್ಟ್ಲಿ ಈ ತಿಂಗಳು 11ನೇ ತಾರೀಕು ಏನಾದರೂ ಬೆಂಚಿಗೆ ಬಂದು ಪ್ರಕ್ರಿಯೆ ಪ್ರಾರಂಭ ಆಗ್ಬೋದು. ಆದರೆ ಇಡೀ ದೇಶದ ಜನರಿಗೆ ಈ ಎಲ್ಲ ವಿವರಗಳು ಗೊತ್ತಾಗಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಆದರೆ ಮಾಡ್ತಾರಾ ಅಥವಾ ಚಾಪೆ ಕೆಳಗೆ ತೂರುವ ಕೆಲಸ ಮತ್ತೆ ಮುಂದುವರಿಯುತ್ತಾ ಅನ್ನೋದನ್ನು ನಾವು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ
ಕಾದು ನೋಡೋಣ, ಏನಾಗುತ್ತೆ ಅನ್ನೋದನ್ನು ವೀಕ್ಷಣೆ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾನೆ. ನಮಸ್ಕಾರ.